ನಮಸ್ಕಾರ. 9ನೇ ತರಗತಿ ವಿದ್ಯಾರ್ಥಿಗಳಿಗೆ 2026 ಮತ್ತು 27 ಸಾಲಿನ ಸೇತುಬಂಧ ಪರೀಕ್ಷೆ ಹಾಗೂ ಅಪೇಕ್ಷಿತ ಕಲಿಕಾ ಫಲಗಳು ಹಾಗೂ ಪ್ರೀ ಟೆಸ್ಟ್ ಮತ್ತು ಪೋಸ್ಟ್ ಟೆಸ್ಟ್ಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಲಾಗಿದೆ ಚಾನಲಲ್ಲಿ. ಹಾಗೆ ಸಾಫಲ್ಯ ಪರೀಕ್ಷೆ ಕುರಿತು ಒಂದು ಅಪೇಕ್ಷಿತ ಉತ್ತರಗಳನ್ನ ಸರ್ಕಾರ ಕಡೆಯಿಂದ ಬಿಡುಗಡೆಯಾಗಿದ್ದು, ಈ ಪ್ರಶ್ನೆ ಪತ್ರಿಕೆ PDF ಸಹಿತ ನಮ್ಮೊಂದು ಚಾನಲ್ ತಳಗೆ ನಿಮ್ಗೆ ಕೊಟ್ಟಿರ್ತೀವಿ. ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡಿಕೊಂಡು ಅಭ್ಯಾಸವನ್ನು ಮಾಡ್ಕೋಬೋದು. ಬನ್ನಿ, 2026 ಮತ್ತು 2027 ನಡೆಯುವಂಥ ಸೇತುಬಂಧ ಪರೀಕ್ಷೆ ವಿಷಯ ಸಮಾಜ ವಿಜ್ಞಾನ ಸಂಬಂಧಪಟ್ಟಂಥ ಈಗಾಗಲೇ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಕೊಡಲಾಗಿದ್ದು, ಇಂದು 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ಸಂಬಂಧಪಟ್ಟಂಥ ಅಪೇಕ್ಷಿತ ಕಲಿಕಾ ಫಲಗಳು ಮತ್ತು ಅವುಗಳ ಪೂರ್ವ ಪ್ರಶ್ನೆ ಪತ್ರಿಕೆ ಕೀ ಉತ್ತರನ ನೋಡೋಣ. ಈ ವಿಡಿಯೋನ ಆದಷ್ಟು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಫ್ರೆಂಡ್ಸ್ ಸರ್ಕಲ್ಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ವಿದ್ಯಾರ್ಥಿಗಳು ಏನೇ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ಮಾಹಿತಿನ ಕೊಡ್ಬೋದು ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಸಮಾಜ ವಿಜ್ಞಾನ ಸಂಬಂಧಪಟ್ಟಂಥ 5 ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ಕಲಿಕಾ ಫಲಗಳಲ್ಲಿ. ಇವನ್ನ ಸರಿಯಾಗಿ ಲರ್ನಿಂಗ್ ಔಟ್ಕಮ್ಸ್ ಅಂತ ಕರಿತೀವಿ, ಇವನ್ನ ನೋಡ್ಕೋಬೇಕಾಗಿರುತ್ತೆ. ನಾನು ಡೈರೆಕ್ಟಾಗಿ ಪ್ರಶ್ನೆ ಪತ್ರಿಕೆ ಬರ್ತೀನಿ, ಅಚೀವ್ಮೆಂಟ್ ಟೆಸ್ಟ್ ಅಂತ ಕರಿತೀವಿ. ಅಲ್ಲಿ ಒಟ್ಟು 10 ಪ್ರಶ್ನೆನ ಕೊಟ್ಟಿರ್ತಾರೆ, ಅವನ್ನ ಸರಿಯಾಗಿ ನೋಡ್ಕೋಬೇಕು ವಿದ್ಯಾರ್ಥಿಗಳು. ಅಲ್ಲಿ ಒಂದೇ ಪ್ರಶ್ನೆ ಕೇಳ್ತ ನೋಡಿ, ಭಾರತ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಾಗ್ ಐತಿಹಾಸಿಕ ಮಾನವನ ಆಹಾರ ಪದ್ಧತಿಯನ್ನು ಹೇಗೆ ನಿರ್ಧರಿಸುತ್ತವೆ ಅದನ್ನು ನೋಡ್ಕೋಬೇಕು. ಹಿಮಾಲಯ ಪರ್ವತಗಳು ಭಾರತ ಇತಿಹಾಸದ ಮೇಲೆ ಬೀರಿದ ಪ್ರಮುಖ ಪ್ರಭಾವವನ್ನು ತಿಳಿಸಬೇಕಾಗಿರುತ್ತೆ. ವಿಜಯನಗರ ಸಾಮ್ರಾಜ್ಯದ ಆಡಳಿತ ಪದ್ಧತಿಯು ಯಾವುದಾದ್ರೂ ಒಂದು ವೈಶಿಷ್ಟ್ಯತೆಯನ್ನು ತಿಳಿಸಬೇಕಾಗಿರುತ್ತೆ. ಅಂಜತ ಮತ್ತು ಎಲ್ಲೂರು ಗುಹೆಗಳು ಭಾರತೀಯ ಸಂಸ್ಕೃತಿಗೆ ನೀಡಿರುವಂಥ ಕೊಡುಗೆಗಳೇನು? ಮಾನವ ಮತ್ತು ಸಮಾಜದ ನಡುವಿನ ಸಂಬಂಧವನ್ನು ಸಂಕ್ಷಿಪ್ತವಾಗಿ ಬರೆಯಿರಿ. ನಾವು ಗೌರವಿಸಬೇಕಾದ ಯಾವುದಾದ್ರು 2 ಸಾಮಾಜಿಕ ಮೌಲ್ಯಗಳನ್ನು ಪಟ್ಟಿ ಮಾಡಿ. ಓಕೆ, ಭೂಮಿ ಮೇಲೆ ಮಾತ್ರ ಜೀವ ಸಂಕಲ್ಪ ಅಸ್ತಿತ್ವದಲ್ಲಿರುತ್ತೆ, ಯಾವುದಾದ್ರು 2 ಕಾರಣ ನೀಡಬೇಕಾಗಿರುತ್ತೆ. ಇನ್ನು ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಿ, ಜಾಗತಿಕ ತಾಪಮಾನ ತಡೆಗಟ್ಟಲು ನೀವು ಸೂಚಿಸಿರುವಂಥ 2 ಕ್ರಮಗಳೇನು? ದಿನನಿತ್ಯದ ಬದುಕಿನಲ್ಲಿ ಅರ್ಥಶಾಸ್ತ್ರದ ಅಧ್ಯಯನ ನಮಗೆ ಸಹಕಾರಿಯಾಗಿದೆ. ಓಕೆ, ಸಂಪನ್ಮೂಲ ಮಿತ ಬಳಕೆ ಮತ್ತು ಅರ್ಥಶಾಸ್ತ್ರ ನಡುವಿನ ಸಂಬಂಧವನ್ನು ವಿವರಿಸಿ. ಇವುಗಳಿಗೆ ಉತ್ತರವನ್ನು ಕೊಟ್ಟಿತ್ತು. ಸಾಫಲ್ಯ ಪರೀಕ್ಷೆಯ ಉತ್ತರಗಳು ಈ ರೀತಿ ಇರುತ್ತವೆ, ನೀವು ಸರಿಯಾಗಿ ಓದ್ಕೋಬೇಕಾಗಿರುತ್ತೆ. ಒಟ್ಟು 10 ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟಿರ್ತಾರೆ. ಇನ್ನು ಪ್ರಶ್ನೆ ನಂಬರ್ ನಾವು ಪ್ರಶ್ನೆ 2 ಇದೆ, ಇದು ಡಿಗ್ನೋಸ್ಟಿಕ್ ಟೆಸ್ಟ್ ಅಂತ ಕರಿತೀವಿ, ಪೂರ್ವ ಪರೀಕ್ಷೆ. ಈ ಪ್ರಶ್ನೆ ಪತ್ರಿಕೆನ ನೋಡ್ಕೋಬಹುದು. ಪ್ರಾಗ್ ಐತಿಹಾಸ ಕಾಲದ ಮಾನವ ಅಂದರೆ ವಾಸಕ್ಕೆ ಹೆಚ್ಚಾಗಿ ಗುಹೆಗಳನ್ನ ಏಕೆ ಆಯ್ದುಕೊಂಡಿದ್ದಾರೆ ಎಂಬ ಪ್ರಶ್ನೆಗಳಿರುತ್ತೆ, ಅವುಗಳನ್ನ ಓದ್ಕೊಂಡು ವಿದ್ಯಾರ್ಥಿಗಳಿಗೆ ಪೂರ್ವ ಪರೀಕ್ಷೆಯ ಪತ್ರಿಕೆಯ ಉತ್ತರಗಳು ಈ ರೀತಿ ಇರುತ್ತವೆ, ಅವು ನೋಡ್ಕೋಬಹುದು. ಪ್ರಾಣಿಗಳಿಂದ ಮತ್ತು ಹವಾಮಾನದಿಂದ ಏರುಪೇರಿನಿಂದ ರಕ್ಷಣೆ ಪಡೆಯಲು ಏನು ಮಾಡ್ತಾರೆ, ಮಾನವನು ಗುಹೆಯನ್ನು ಅವಲಂಬಿಸ್ತಿದ್ರು. ಕೃಷಿ, ನೀರು ಮತ್ತು ಆಹಾರ ಅವಲಂಬವಾಗಿ ದೊರೆತಿದ್ದ ಕಾರಣ ದ್ವಾರ ಸಮುದ್ರ ಹಳೆಬೀಡು ಅಂತಾರೆ. ಹೊಯ್ಸಳರ ಒಂದು ರಾಜವಂಶದ ರಾಜಧಾನಿ ದ್ವಾರ ಸಮುದ್ರ ಅಂತ ಕರಿತೀವಿ, ಈಗಿನ ಹಳೆಬೀಡು ಆಗಿತ್ತು. ಕುತುಬ್ ಐಬಕ್ ಅನ್ನೋನು ಇಲ್ಮಸ್ ಮತ್ತು ಪೂರ್ಣಗೊಳಿಸಿದನು ಅಂತ ಕರಿತೀವಿ. ಕುತುಬ್ ಮಿನಾರನ್ನು ಮಾನವನ ಆಹಾರ, ಉಡುಗೆ, ನಂಬಿಕೆ ಮತ್ತು ಆಚರಣೆ ಒಟ್ಟು ರೂಪ ಆಗಿತ್ತು. ಶಾಂತಿ ಮತ್ತು ಶಿಸ್ತಿನ ಜೀವನಕ್ಕಾಗಿ ಜಿವೈಡ್ ಅಂತ ಕರಿತೀವಿ. ಜಿವೈಡ್ ಅನ್ನೋದಕ್ಕೆ ಈ ರೀತಿ ಕೊಟ್ಟಿರ್ತಾರೆ. ಇನ್ನು ಗಿಡಗಳನ್ನು ನೆಡುವುದು, ಪ್ಲಾಸ್ಟಿಕ್ಕನ್ನು ಬಳಸದೇ ಇರುವುದು, ಅಡಮ್ ಸ್ಮಿತ್ ಅಂತ ಕರಿತೀವಿ. ಅದು ಒಂದು ಕೃತಿಯಿಂದ ಬರೆದಿದ್ದಾರೆ, ಅದು ಅರ್ಥಶಾಸ್ತ್ರ ಪಿತಾಮಹ. ಓಕೆ, ಅಡಮ್ ಸ್ಮಿತ್ ಆಗಿರುತ್ತೆ. ನಿರ್ದಿಷ್ಟ ಅವಧಿಯ ಆದಾಯ ಮತ್ತು ವೆಚ್ಚದ ಅಂದಾಜು ಪಟ್ಟಿ ಆಗಿತ್ತು. ಈ ಒಟ್ಟು ಪ್ರಶ್ನೆ ಪತ್ರಿಕೆ ಪುಟ ಭಾಗವನ್ನು PDF ಸಹಿತ ಆವರಣಗೊಂಡಿದ್ದು, ಈ PDF ಚಾನಲ್ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ವಿದ್ಯಾರ್ಥಿಗಳು ಹೆಚ್ಚಿನ ಒಂದು ವ್ಯಾಸಂಗಕ್ಕಾಗಿ PDF ಡೌನ್ಲೋಡ್ ಮಾಡಿಕೊಂಡು ಅಭ್ಯಾಸವನ್ನು ಮಾಡ್ಬೋದು. ಸೊ ಪ್ರೀ ಟೆಸ್ಟ್ ಮತ್ತು ಪೋಸ್ಟ್ ಟೆಸ್ಟ್ ಸಂಬಂಧಪಟ್ಟಂಥ ಸಾಫಲ್ಯ ಪರೀಕ್ಷೆ ಮತ್ತು ಅಪೇಕ್ಷಿತ ಕಲಿಕಾ ಫಲದೊಂದಿಗೆ ಈ ವಿಡಿಯೋನ ಸರಿಯಾಗಿ 6:50ಕ್ಕೆ ನಮ್ಮ ಒಂದು ಚಾನಲ್ ಮೂಲಕ ಅಪ್ಲೋಡ್ ಆಗುತ್ತೆ. ಸೊ ಆದಷ್ಟು ವಿದ್ಯಾರ್ಥಿಗಳು ಹೆಚ್ಚಿನ ಒಂದು ವಿದ್ಯಾರ್ಥಿಗಳಿಗೆ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ತುಂಬಾ ಹೆಲ್ಪ್ ಆಗಲಿ ಅಂತ ಹೇಳ್ತಾ, ಆದಷ್ಟು ವಿದ್ಯಾರ್ಥಿಗಳು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾಕೆಂದರೆ ನಾವು ಹಾಕೊಂಡ ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಇನ್ನೂ ಹಲವಾರು ಪ್ರಶ್ನೆ ಪತ್ರಿಕೆ ಬೇಕಾಗಿದ್ದರೆ ಯಾವ ವಿಷಯ ಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ನೀಡಬೇಕಾಗುತ್ತೆ. ಹಾಗೂ ನಿಮ್ಮ ಒಂದು ಜಿಲ್ಲೆ ಯಾವುದು, ನಿಮ್ಮ ಒಂದು ಊರು ಯಾವುದು ಎಂಬುದನ್ನು ಪ್ರಶ್ನೆ ಮಾಹಿತಿನ ಕೊಡಬೇಕಾಗಿರುತ್ತೆ. ಸೊ ಸರಿಯಾಗಿ ನೋಡ್ಕೊಳ್ಳಿ. ಪ್ರಶ್ನೆ ಪತ್ರಿಕೆ ಇರುತ್ತೆ ನೋಡಿ, ಹೊಯ್ಸಳ ರಾಜವಂಶದ ರಾಜಧಾನಿ ಯಾವುದಾಗಿತ್ತು ಅಂತ ಕೊಟ್ಟಿದ್ದಾರೆ, ಯಾವುದು ದ್ವಾರ ಸಮುದ್ರ ಅಥವಾ ಹಳೆಬೀಡು ಅಂತ ಬರೀಬೇಕಾಗುತ್ತೆ. ಈಗಿನ ಹಳೆಬೀಡು. ಸಂಸ್ಕೃತಿ ಎಂದರೇನು? ಸೊ ಈ ಪ್ರಶ್ನೆ ಪತ್ರಿಕೆ ಎಷ್ಟು ಕ್ವಶನ್ ಅಂದರೆ 10 ಪ್ರಶ್ನೆ ಇರ್ತವೆ. ಇದೇ ಪ್ಯಾಟರ್ನ್ ಮೇಲೆ ಕ್ವಶನ್ಗಳು ಬರ್ತವೆ ಅಂತ ಹೇಳ್ತಾ, ಸೊ ಇಂದಿನ ವಿಡಿಯೋಲಿ ಮುಗಿಸ್ತೀನಿ. ಯಾವುದೇ ಪ್ರಶ್ನೆ ಪತ್ರಿಕೆ ಬೇಕಾದರೆ ಬೇಗನೆ ಹೋಗಿ ಕಮೆಂಟ್ ಮಾಡಿ ತಿಳಿಸಿ, ಮುಂದಿನ ಒಂದು ತರಗತಿಯಲ್ಲಿ ಸೊ ವಿಡಿಯೋನ ಮಾಡಲಾಗುತ್ತೆ ಅಂತ ಹೇಳ್ತಾ, ಸೊ ಇಲ್ಲಿ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.